ನೋಡ್ದೆ ನಮ್ಮ ನೇತ್ರಮ್ಮ. ಅಲ್ಲ ನಿಮ್ಮ ಅತ್ತಿಗೆ ಒಂದು ಈ ದುಡ್ಡಿನ ಆಸೆ ತೋರಿಸಿ ಸಾಕು ಒಪ್ಕೊಂಡ್ಬಿಡ್ತಾಳೆ. ಥೂ, ದುಡ್ಡು ಏನ್ ಕಂಡಿದ್ವು ಅಮ್ಮಂಗ ಆಡ್ತವೆ ಈ ಮನೆಯ ವ್ಯವಸಾರನು. ಹಂಗೆ ಕಣಮ್ಮ, ಎಂದು ಕಂಡವಲ್ವೇ ದುಡ್ಡು ನೋಡ್ತಿದಂಗೆನೆ ಬಾಯ್ ಬಾಯ್ ಬಿಡ್ತವೆ. ಎದ್ದಾಗ್ಲೇ ನಾವು ಒಂದಿಟ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಎದ್ದಾಗ್ಲೇ ಸೇರ್ಸಲು ಒಳಕ್ಕೆ ಅನ್ಸುತ್ತೆ. ಇಟ್ಟದಿಂದ ಕಣ ನಾವು ಅಲ್ಲಿ ಹೊರಗೆ ಆ ದೇವಸ್ಥಾನದಾಗು ಆ ಗೌರಿ ಮಂತಕ್ಕೂ ಹೋಗಿ ಅವ್ರ ಇವ್ರ ತಾಗೆ ಬೈಸ್ಕೊಂಬದೇ ತಪ್ಪದು. ಎದ್ದಾಗ್ಲೇನೆ ಒಂದಿಷ್ಟು ದುಡ್ಡು ಕೊಡ್ತೀವಿ ಕಣಮ್ಮ, ಸುಮ್ಮನೆ ಒಳಕ್ ಬಿಡ್ಕ ಅಂತ ಹೇಳಿದ್ರೆ ಬಿಡ್ಕಮ್ಮಲು ಅನ್ಸುತ್ತೆ ನಮ್ಮ ಅತ್ತಿ. ನಾವು ಒಂದಿಟ ಬ್ಯಾಗ್ನಾಕೆ ದುಡ್ಡು ಇಕ್ಕೊಂಡು ಬಂದ್ರು ಬರ್ಬೋದಾಗಿತ್ತು ಹೋಗತ್ಲಾಗಿ. ನೀನ್ ಹೇಳ್ಬೇಕು ತಾನೆ ಒಂದಿಟ್ಟು ದುಡ್ಡು ಇಕ್ಕಳಮ್ಮ. ನಮ್ಮ ಅತ್ತೆ ಒಂದಿಟ್ಟು ಆ ಅತಿ ಆಸೆಳು ದುಡ್ಡು ಕೊಟ್ಟರೆ ಸುಮ್ಮನಾಗ್ತಾಳೆ ಅಂತ ಹೇಳಿದ್ರೆ ನಾನು ನಿಮ್ಮ ಅಪ್ಪ ಹೇಳಿ ಇಸ್ಕೊಂಡ್ ಬತ್ತಿದ್ದೆ ದುಡ್ಡ. ಅಯ್ಯೋ ನನ್ಗ ಅವಾಗ ಏನು ಗೊತ್ತಾಗ್ಲಿಲ್ಲ ಕಣಮ್ಮ. ಆ ಮುಂಡೇರ್ ಬೇರೆ ಎಲ್ಲ ಆಡ್ಕೊಂಡ್ರ ಗಂಡು ಬಿಟ್ಟು ಇಲ್ಲಿ ಕುಕ್ಕಂಡೋಳೆ ಅಂತಾನೆ. ನನ್ನ ಅದಕ್ಕೆ ಬೇಜಾರಾಗಿತ್ತು. ಅದಕ್ಕೆ ಇಟ್ಕಿದ್ದಂಗೆನೆ ವಾಲ್ಟ್ ಬಂದ್ಬಿಟ್ಟೆ ನೀನ್ ಕರ್ಕೊಂಡು. ಹಿಂಗಾಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಅತ್ತೆ ಹಿಂಗ್ ಆಡ್ತಾಳೆ ಅಂತಾನೆ. ಸುಮ್ಮನಾಗ್ತಾಳೆ ಬಿಡು, ಹೆಂಗು ಸಾವುಕಾರ ಮನೆಗೆ ಹೆಣ್ಣು ದುಡ್ಡು ಪಡ್ಡು ಕೊಡ್ತಾರೆ ಅವಾಗ ಅವಾಗ ಅಂತ ಹೇಳಿ ಏನು ಮಾತಾಡಲ್ಲ, ಒಳಕ್ ಬಿಡ್ಕೊಂತಾಳೆ ಅನ್ಕೊಂಡಿದ್ದೆ. ಅಲ್ಲೇನೋ ಟೇಷನ್ ಇತ್ತಾಗ ಬಂದಾಗ ಏನೋ ಸಿಟ್ಟಿತ್ತಲ್ಲ ಅದಕ್ಕೆ ಹಂಗೆ ಮಾತಾಡವಳೆ. ಇವಾಗ ಏನು ಮಾತಾಡಲ್ಲ, ಸುಮ್ಮನಾಗಿರ್ತಾಳೆ, ಎಲ್ಲ ಮರ್ತು ಅಂತ ನಾನು ತಿಳ್ಕೊಂಡಿದ್ದೆ. ನೇತ್ರಮ್ಮ, ನಿಮ್ಮ ಅತ್ತೆ ದುಡ್ಡು ಕೊಡ್ಲಿ ಅಂತ ನಿಮ್ಮತ್ತೀಗ ಅಲ್ಲೂ ಬಂದು ಗಲಾಟೆ ಮಾಡ್ಯಾಳೆ. ಇಲ್ಲಿ ಬಂದಾಗ್ಲೂ ಮನೆಗೆ ಬಿಡ್ಕೊಂಡಂಗೆ ಬಾಯ್ ಮಾಡಿದ್ದು ದುಡ್ಡು ಕೊಡ್ಲಿ ಅಂತ ನಿಮ್ಮತ್ತೀಗ. ಥೂ, ದುಡ್ಡಿಗೋಸ್ಕರ ಸಾಯ್ತವಂಗೇನೆ ದುಡ್ಕೊಂಡು ತಿಂಬಕ್ಕಾಗಲ್ಲ. ಕಂಡಾರ್ ದುಡ್ಡಿಗೆ ಆಸೆ ಪಟ್ರೆ ಎಂದು ಶಾಶ್ವತವಾಗಿ ಇರಲ್ಲ. ನಮ್ದೇ ನಮ್ಗಿರಲ್ಲ, ಇನ್ನ ಕಂಡಾರ್ ಆಸೆ ಪಟ್ರೆ ಇರುತ್ತೆ. ಹೆಂಗ ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ಅಂತೂ ಇಂತೂ ಮನೆ ಒಳಕ್ ಬಿಟ್ಕೊಂಡಲ್ಲ ಸದ್ಯ ಅತ್ಲಾಗೆ. ಸರಿ, ನೀನು ಇದ್ದು ಹೋಗು, ನಾಳಿಕ್ ಹೋಗಿವಿ ಅಂತಿ, ಇವತ್ತೇನು ಹೋಗ್ಬೇಡ. ದುಡ್ಡು ಕೊಡ್ತೀನಿ, ನಿಮ್ಮ ಅತ್ತೆ ಕೈ ಮಾತ್ರನ ಕೊಡಕ್ ಹೋಗ್ಬೇಡ. ನಿನ್ ಗಂಡನು ನೀನು ಸೇರ್ಕೊಂಡು ಏನಾದ್ರೂ ವ್ಯಾಪಾರನೋ ಏನಾನ ಮಾಡಿ ಸಂಪಾದನೆ ಮಾಡೋದ್ ನೋಡ್ರಿ. ಎಷ್ಟ್ ದಿನ ಅಂತ ನಾವು ಕೊಡಕ್ಕಾಗುತ್ತೆ ನಿನ್ ಗಂಡು ದುಡ್ಡ? ನಿನ್ ಗಂಡು ಬಂದಿಟ ಒಳಗೊಳಗ್ ಮನೆಗೆ ಬುದ್ಧಿ ಹೇಳೋದ್ ಕಲ್ತ್ಕ. ನಿಮ್ಮ ಅತ್ತಿಗೂ ನಿಮ್ಮ ಮಾವಗೂ ಯಾತು ಸಿಗ್ರಂಗ್ ಮಾಡು ಹೇಳ್ತೀನಿ. ನಿನ್ ಗಂಡ ನಿನ್ ಮಾತು ಕೇಳ್ಕೊಂಡಿರ್ಬೇಕು, ನೀನ್ ಹೇಳ್ದಂಗೆ ಕೇಳ್ಬೇಕು. ಹಂಗಿಕ್ಕೆ ನೀನ್ ಬಾ ಅಂದ್ರೆ ಬಾರ್ಬೇಕು, ನೀನ್ ಹೋಗು ಅಂದ್ರೆ ಹೋಗ್ಬೇಕು ನಿನ್ ಗಂಡ. ಹಂಗಿಕ್ಕೆ ಹೇಳ್ತೀನಿ, ಅವಾಗ್ಲೇ ಬುದ್ಧಿ ಕಲ್ಸಕ್ ಆಗೋದು ನಿಮ್ಮ ಅತ್ತಿಗೂ ನಿಮ್ಮ ಮಾವಗೂ. ಹ್ಞೂ ಕಣಮ್ಮ, ನನ್ನ ಗಂಡಿಗೆ ಒಂದಿಷ್ಟು ದುಡ್ಡಿನ ಆಸೆ ತೋರಿಸ್ಬಿಟ್ರೆ ನಾನು ಹೇಳ್ದಂಗೆ ಕೇಳ್ತಾನೆ. ಇರು ಮಾಡ್ತೀನಿ. ನಮ್ಮ ಅತ್ತೆ ಆವಾಗಲೇ ಬುದ್ಧಿ ಕಲ್ತ್ಕೊಂಬದು. ಹಂಗೆ ಮಾಡಿರಿ ನೋಡ್ದ. ನಾವೊಂದಿಟ್ಟು ನನ್ನ ಗಂಡನ್ನ ಅಲ್ಲಿಗೆ ಕರ್ಕೊಂಡೋಗಿ ಇಕ್ಕಂತೀವಿ ಅಂತ ನೀನು ಹೇಳ್ದೇಡ್ಕೇನಿ. ನಮ್ಮ ಅತ್ತೆನೂ ನಮ್ಮ ಮಾವನು ಹೆಂಗ್ ಮೆತ್ತಗಾಗ್ಬಿಟ್ರು. ಅದಕ್ಕೆ ಮತ್ತೆ ನಾನು ಹಂಗೆ ಹೇಳಿದ್ದು. ನನ್ನ ನಳಿಗೆ ಹೆಂಗ್ ಒಂದಿಟ್ಟು ಅತಿ ಆಸೆನು ಒಂದಿಷ್ಟು ಕರ್ಕೊಂಡೋಗಿ ಅಲ್ಲಿಗೆ ಇಕ್ಕಂತೀವಿ ಅಂತ ಬಂದ್ರೆ ಅಲ್ಲಿ ಹೆಂಗೋನ ಕೆಲಸ ಮಾಡ್ಕೊಂಡಂಗೆ ಕೆಲಸ ಮಾಡ್ದಂಗೆ ಹೆಂಗ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೋದು. ಒಪ್ಕೊಂತಾನೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹಂಗೆ ಹೇಳಿದ್ದು. ಹಂಗೆ ಹೇಳ್ದೇಡ್ಕೇನೆ ನೋಡ್ದ. ನಿಮ್ಮ ಅತ್ತೆ ಹೋದ್ರೆ ಹೋಗ್ಲಿ ದುಡ್ಡು ಕೊಡ್ರಿ ಅಂತ ಹೇಳಿ ಒಪ್ಕೊಂಡು ಮನೆ ಒಳಗೆ ಬಿಟ್ಕೊಂಡ್ಲು. ಇವ್ರ ಬಂಡವಾಳ ನನಗೆ ಗೊತ್ತಿಲ್ವಾ? ಅದಕ್ಕೆ ಮತ್ತೀಗ ನಿನಗೆ ಮೋಸ ಮಾಡಿ ಸುಳ್ಳು ಹೇಳಿ ಮದುವೆ ಆಗಿರೋದು ನಿನ್ ಗಂಡ ಸೋಂಬೇರಿ ನನ್ನ ಮಗ. ಯಾರಾದ್ರೂ ಒಂದಿಟ್ಟು ಯಾತನ ಕೊಡ್ತಾರೆ ಅಂದ್ರೆ ಸಾಕು ಹೋಗ್ಬಿಡ್ತಾನೆ, ಏನು ಯೋಚನೆ ಮಾಡಲ್ಲ ಅವನು. ಅಮ್ಮ, ಅವರೇ ಬಂದ್ರು ನೋಡು. ಅತ್ತೆ, ಏನ್ ಬೇಜಾರ್ ಮಾಡ್ಕೋಬೇಡ್ರಿ. ನಮ್ಮ ಅಮ್ಮ ಹಂಗೆಲ್ಲ ಮಾತಾಡ್ಬಿಡ್ತು ಅಂತ ಹೇಳಿ. ನಮ್ಮ ಅಮ್ಮ ಹಂಗೆ ಒಂದಿಷ್ಟು ಏನಂದ್ರೆ ಅಕ್ಕಪಕ್ಕದ ಜನ ಆಡ್ಕೊಂತಾರಲ್ಲ, ಅದಕ್ಕೆ ಹಂಗ್ ಮಾತಾಡ್ತು. ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ. ಬೇಜಾರ್ ಆಗ್ಬೇಡ್ರಿ ಅಂತಂದ್ರೆ ಅಲ್ಲ, ಈ ಕೆಲಸ ಬೆಳಗ್ಗೆನೆ ಮಾಡಿದ್ರೆ ನಾವು ಅಲ್ಲಿ ಇಲ್ಲಿ ಹೋಗಿ ಅವ್ರ ಇವ್ರ ತಾಗೆ ಒಂದ್ ಮಾತು ಕೇಳೋದೇ ತಪ್ಪಿತ್ತ? ಏನ್ ಮಾಡೋದು ನೇತ್ರ, ನಾನಿದ್ದಿದ್ರೆ ಏನಾದ್ರೂ ಒಂದ್ ಹೇಳ್ತಿದ್ದೆ. ನಾನು ನಮ್ಮ ಅಪ್ಪಯ್ಯ ಇಬ್ರು ಇರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಅಮ್ಮಯ್ಯ ಸಿಟ್ನಾಗ ಏನೋ ಮಾತಾಡಿ ಮನೆಗ್ ಬಿಡ್ಕೊಂಡಿಲ್ಲ. ಹೋಗ್ಲಿ ಬಿಡು, ಅದನ್ನೇ ಮನಸ್ನಾಗ ಇಕ್ಕೊಂಡು ಯಾಕೆ ಸುಮ್ನೆ ಬೇಜಾರ್ ಮಾಡ್ಕೊಂತೀಯ? ನೀನೇನು ಹೇಳ್ತೀಯಾ? ನೀನೇನು ಹೇಳಲ್ಲ ಗೊತ್ತು. ಒಂದಿಷ್ಟು ದುಡ್ಡಿನ ಆಸೆ ತೋರಿಸಿರತ್ತೆ ನಿಮ್ಮ ಅಮ್ಮ ಒಪ್ಕೊಂಡಿರೋದು. ನೀನ್ ಮಾತು ಎಲ್ಲಿ ನಡೆಯುತ್ತೆ? ಇಲ್ಲಿ ಏನು ನಡೆಯಲ್ಲ ನಿಂದು. ನೀನು ಒಂದಿಷ್ಟು ದುಡ್ದು ಸಂಪಾದನೆ ಮಾಡಿದ್ರೆ ನಿನಗೂ ಒಂದಿಷ್ಟು ಬೆಲೆ ಅನ್ನೋದು ಇರುತ್ತೆ. ನೀನು ಸೋಂಬೇರಿ ನನ್ನ ಮಗ, ದುಡಿಯೋದು ಇಲ್ಲ, ಏನೂ ಇಲ್ಲ. ಏನಾದ್ರೂ ವ್ಯಾಪಾರ ಮಾಡು ಅಂತ ನಾನು ಅವತ್ತಿಂದ ಹೇಳ್ತಲೇ ಇದ್ದೀನಿ. ನೀನ್ ತಲೆನೇ ಕೆಡಿಸ್ಕೊಂತ ಇಲ್ಲ. ಈಗಲಾದ್ರೂ ನಮ್ಮ ಅಮ್ಮ ಒಂದಿಷ್ಟು ದುಡ್ಡು ಕೊಡುತ್ತೆ, ಏನಾದ್ರೂ ವ್ಯಾಪಾರ ಮಾಡಕ್ಕೆ ಯೋಚನೆ ಮಾಡು. ಆಯ್ತು ಬಿಡಿ ನೇತ್ರ, ಯೋಚನೆ ಮಾಡ್ತೀನಿ. ಏನಾದ್ರೂ ವ್ಯಾಪಾರ ಮಾಡಿ ನಾನು ಸಂಪಾದನೆ ಮಾಡ್ತೀನಿ. ನೋಡ್ತಾ ಇರು ಹೆಂಗ್ ಸಂಪಾದನೆ ಮಾಡ್ತೀನಿ ಅಂತಾನ. ಸರಿ, ಈಗ ಕೋಳಿ ಕಟ್ ಮಾಡಿಸ್ಕೊಂಬರ್ಲಾ? ಕೋಳಿ ಸಾರು ಮಾಡ್ತೀಯಾ? ನಿಮ್ಮಮ್ಮಯ್ಯ ಊಟ ಮಾಡ್ಕೊಂಡು ನಿಧಾನಕ್ಕೆ ನಾಳೆಗೆ ಹೋಗುತ್ತೆ. ಕೋಳಿ ಬೇಡ, ಕೊಕ್ಕರೆ ಬೇಡ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಪ್ಪ. ಅಲ್ಲ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನಿನ್ನ ಇಲ್ಲೇ ಇದ್ದು ಕೋಳಿ ತಿನ್ಕೊಂಡು ಹೋಗ್ಬೇಕಾ? ನಾನಂತೂ ಇರಲ್ಲಪ್ಪ, ಇವತ್ತೇ ಹೋಗ್ತೀನಿ ನಾನು. ಹೋಗಿ ನಿಮ್ಮ ಮಾವನ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀನಿ. ಏನಾದ್ರೂ ವ್ಯಾಪಾರ ಮಾಡು ಬಂಡವಾಳ ಮಾಡ್ಕೊಂಡು. ಸುಮ್ಮನೆ ಆಮೇಲೆ ದುಡ್ಡು ಖರ್ಚು ಮಾಡಬೇಡ. ದುಡ್ಡು ಐತಿ ಅಂತೇಳಿ ಅದಕ್ಕೂ ಇದಕ್ಕೂ ಖರ್ಚು ಮಾಡ್ಕೊಂಡು ನಿಮ್ಮ ಅಮ್ಮನ ಕೈಗೂ ನಿಮ್ಮ ಅಪ್ಪನ ಕೈಗೂ ಕೊಡಕ್ಕೆ ಹೋಗ್ಬೇಡ. ನೇತ್ರಮ್ಮನ ಕೈಗೆ ಕೊಡು ದುಡ್ಡ. ಅವಳು ಇಟ್ಕೊಂಡು ಏನಕ್ಕೆ ಬೇಕೋ ಅದನ್ನ ಖರ್ಚು ಮಾಡಕ್ಕೆ ಅವಳೇನೆ ನೋಡ್ಕೊಂತಾಳೆ ಖರ್ಚು ವೆಚ್ಚ ಎಲ್ಲನ. ನೀನು ಯೋಚನೆ ಮಾಡು ಮೊದಲು ಏನು ಮಾಡಬೇಕು ಅಂಬದ. ಆಯ್ತತ್ತೆ, ಹಂಗೆ ಮಾಡಿ. ನೇತ್ರನ ಕೈಗೇನೆ ಕೊಡ್ತೀನಿ ಹೇಳಿ. ನೀವು ಮಾವನ್ನ ಕಳಿಸ್ರಿ ಆದಷ್ಟು ಬೇಗ. ನಾನು ಯೋಚನೆ ಮಾಡ್ತೀನಿ ಏನಾದರೂ ಒಂದ. ಹೋಗಿ ಒಂದೆರಡು ನಿಂಬೆಣ್ಣಾದ್ರೂ ತಾಂಬರಿ, ಶರ್ಬತ್ ಆದ್ರೂ ಮಾಡ್ತೀನಿ. ಶರ್ಬತ್ ಆದ್ರೂ ಕುಡ್ದು ಹೋಗ್ತೈತೆ ನಮ್ಮ ಅಮ್ಮಯ್ಯ. ಹ್ಞೂ ಸರಿ ನೇತ್ರ, ತಾಂಬತ್ತೀನಿ ಇರು.
ಎಲ್ಗೋದ್ಲಮ್ಮ ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ಲ? ಹಾ, ಅವಾಗಿಂದನ ಎಲ್ಗೋದ್ಲ ಏನು? ಅಲ್ಲಿ ಯಾರ್ತಾಗನ ಮಾತಾಡಕ್ ಹೋಗಿರ್ಬೇಕು. ನಾನ್ ಸೊಸೆ ಬಂದೇವಳೆ ಅದು ಇದು ಅಂತ ಹೇಳಿ ಹೇಳ್ಕೆಮಕ್ ಹೋಗಿರ್ಬೇಕು. ಹಾ, ಇನ್ನೆಲ್ಗ ಹೋಗ್ತಾಳ ಅಯ್ಯಮ್ಮ? ನೇತ್ರ, ನೇತ್ರ, ಯಾರು? ನಾನ್ ನೇತ್ರ. ಗೌರಿ ಒಳಗಿದ್ದೀರಾ? ಬಾರೆ ಗೌರಿ, ಐದಿ ಬಾ ಒಳಗೆ. ಯಾಕೆ ಬಂದಮ್ಮ ಗೌರಿ? ಹಾ, ತಿರ್ಗಾ ಮನೆ ಕರ್ಕೊಂಡೋಗಿ ತಿರ್ಗಾ ಅವಮಾನ ಮಾಡಕ? ಕಾಳಮ್ಮರ ಏನ್ ಮಾಡೋದು ಹೇಳ್ರಿ, ನಮ್ಮ ಅತ್ತೆ ಒಂದಿಷ್ಟು ಹಂಗೇನೆ. ಅದಕ್ಕೆ ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ಮನಿರಿ. ನಾನು ನೇತ್ರನ ಅವ್ರ ಅತ್ತೆ ಮನೆ ಒಳಗೆ ಸೇರ್ಸಿಳ ಇಲ್ವಾ, ಎಲ್ಗೋದ್ಲ ಏನು ಅಂತೇಳಿ ಹುಡಿಕೆ ಮಂದಿ. ಹಂಗು ಅಲ್ಲಿ ದೇವಸ್ಥಾನದಾಗೆಲ್ಲ ನೋಡ್ರಿ, ಅಲ್ಲೆಲ್ಲೂ ಇಲ್ಲಿಲ್ವಲ್ಲ, ಎಲ್ಲ ಮನೆ ಒಳಗೆ ಬಿಡ್ಕೊಂಡಿರ್ಬೇಕೇನೋ ಅಂತೇಳಿ ಸೀದಾ ಇಲ್ಲಿಗೆ ಬಂದೆ. ಹೆಂಗೋ ಬಿಡ್ಕೊಂಡೇಳಲ್ಲ ನಿಮ್ಮ ಅತ್ತಿ. ಮತ್ತೆ ಬಿಡ್ಕಂಡ್ರೆ ಇನ್ನೇನ್ ಮಾಡ್ತಾಳೆ? ಅಲ್ಲ, ಯಾತ್ರೆಗೆ ಅತ್ತಿ ಇಲ್ದಿದ್ರು ದೌಲತ್ಗೇನ್ ಕಮ್ಮಿ ಇಲ್ಲ ನಮ್ಮ ಅತ್ತಿಗೂ ನಮ್ಮ ಮಾವಗನು. ನನ್ನ ಗಂಡನ ಅಲ್ಲಿಗೆ ಕರ್ಕೊಂಡು ಇಟ್ಕೊಂಡು ಹೋಗ್ತೀವಿ, ಅಳಿಯನ್ನು ಮಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತು ನೋಡಿ ನಮ್ಮ ಅಮ್ಮ. ಅವಾಗ ಹೇಳ್ದೆ ಕೇಳ್ದೆ ಒಪ್ಕೊಂಡ್ರು, ಇಲ್ಲಿ ಯಾರು ನೋಡ್ಕೊಂಬರಿರಲ್ಲ ಅಂತ ಹೇಳಿ. ಒಂದಿಷ್ಟು ದುಡ್ಡು ಕೊಡ್ತೀನಿ, ಯಾತಾದ್ರೂ ವ್ಯಾಪಾರ ಗೀಪಾರ ಮಾಡು ಅಂತಾನು ಹೇಳ್ತು. ಅದಕ್ಕೆ ಆಸೆಗೆ ಒಪ್ಕೊಂಡೇವ್ರಿ, ದುಡ್ಡಿನ ಆಸೆಗೆ. ನೀ ಎತ್ತಿಲ್ದವಿವು ದುಡ್ಡು ಅಂದ್ರೆ ಬಾಯಿ ತೆರಕಂಡೇ ಇರ್ತವೆ. ಹೋಗ್ಲಿ ಬಿಡು ನೇತ್ರ, ಸುಮ್ನೆ ಯಾಕೆ ಇವಾಗಿನ ಬಂದಿದ್ಯಾ? ಸುಮ್ನೆ ಜಗಳ ಮಾಡ್ಕೋಬೇಡ, ಸಮಾಧಾನವಾಗಿರು. ಇನ್ನೇನ್ ಮಾಡಕ್ಕಾಗುತ್ತೆ? ತವ್ರ ಮನೆಗೆ ನೀನು ಗಂಡನ್ ಬಿಟ್ಟಿದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಇಬ್ರು ಜೊತೆಗೆ ಇರ್ಬೇಕು, ಎಲ್ಲಾದ್ರೂ ಇರ್ಲೇಳು. ಗಂಡ ಹೆಂಡತಿ ಇಬ್ರು ಜೊತೆಗಿದ್ರೆ ಯಾವಳು ಏನು ಮಾತಾಡಲ್ಲ. ಗಂಡನ ಕಡೆಗೆ ಹೆಂಡತಿನ ಕಡೆಗೆ ಇದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಆದ್ರೂ ನೇತ್ರ, ಆ ಜಿಲೇಬಿನೂ ನಿಮ್ಮ ಅತ್ತೆನೂ ಎಷ್ಟು ಕೊಬ್ಬಿನ ಮಾತಾಡಿರು ನೋಡು. ನಾವೇನೇನು ನಿಮ್ಮನೆಗೇನೆ ಪರ್ಮನೆಂಟ್ ಆಗಿ ಇರ್ಯಾಕ್ ಬಂದಿದೀವೇನೋ ಅಮ್ಮಂಗೆ ಬೈಗಾಗ ತಕ ಇದ್ದು ಹೋಗ್ತೀವಿ ಅಂತ ಹೇಳಿರಿ. ಒಂದ್ ಸ್ವಲ್ಪ ಹೊತ್ತು ಇರಾಕ್ ಬಿಡ್ಲಿಲ್ವಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು. ನನ್ಗಂತೂ ಬೋಲ್ಸಿಟ್ ಬಂದಿತ್ತಮ್ಮ ನಿಮ್ಮ ಅತ್ತೆ ಮೇಲೂ ಆ ಜಿಲೇಬಿ ಮೇಲೂ. ನೀನ್ ಅದೇಂಗೆ ಅವ್ರನ್ನ ಸಹಿಸ್ಕೊಂಡಿದೀಯೋ ಏನೋ. ಏನ್ ಮಾಡೋದ್ ನೇತ್ರ, ನಾವು ತಪ್ಪು ಮಾಡಿ ಸಿಗಾಕೊಂಡಿದೀವಲ್ಲ, ಅದಕ್ಕೆ ಅವ್ರು ಏನ್ ಮಾತಾಡಿರೋನು ನಾವು ತಿರ್ಗ್ಸಿ ಮಾತಾಡಕ್ ಆಗಲ್ಲ. ನಮ್ದೇನು ನಡೆಯಲ್ಲ ಇವಾಗ. ಅದಕ್ಕೆ ನಾನು ಸುಮ್ಮನಾಗಿದ್ದು, ಇಲ್ದಿದ್ರೆ ಏನೂ ಇಲ್ಲ, ಅವ್ರನ್ನ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಏನ್ ಮಾಡೋದು, ನಾವು ಬೇರೆನೆ ತಪ್ಪು ಮಾಡಿ ಸಿಗಾಕೊಂಡಿದೀವಲ್ಲ. ಈಗ ನಾವು ಮಾತಾಡಿದ್ರೆ ನಮ್ಮ ಮಾತು ಏನು ನಡೆಯಲ್ಲ, ಅದಕ್ಕೆ ಸುಮ್ಮನಾದೆ. ಏನ್ ಬೇಜಾರ್ ಮಾಡ್ಕೋಬೇಡ್ರಿ. ಅವ್ರ ಹಂಗ್ ಮಾತಾಡಿರೋ ಅಂತ ಹೇಳಿ ಕಳಮರೆ ಏನು ಬೇಜಾರ್ ಮಾಡ್ಕೋಬೇಡ್ರಿ. ನಾನು ಎಷ್ಟು ಬೇಜಾರ್ ಮಾಡ್ಕೊಂಡ್ರೋ ಏನೋ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆತ್ ಬಿಡಿ ಗೌರಿ, ನಿನಗಿರೋ ಒಳ್ಳೆ ಮನ್ಸು ಅಲ್ಲಿ ನಿಮ್ಮ ಮನೆಯವ್ರಿಗೆ ಯಾರಿಗೂ ಇಲ್ಲ. ಏನ್ ಮಾಡೋದು, ಎಲ್ಲರೂ ಒಂದೇ ತರ ಇರ್ಬೇಕಲ್ಲ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ನಮಗೂ ಒಂದ್ ಟೈಮು ಬರುತ್ತೆ ಕಣಕಯ್ಯ. ನಾವು ಅವಾಗ ಮಾತಾಡೋಣ, ಸುಮ್ನಿರು. ಈಗೇನು ಮಾತಾಡಕ್ ಹೋಗ್ಬೇಡ್ರಿ. ಈಗ ನಾವೊಂದಿಟ್ಟು ಕೆಟ್ಟರಾಗ್ಬಿಟ್ಟಿದೀವಲ್ಲ ಎಲ್ಲಾರ್ಗು. ಅದಕ್ಕೇನೆ ನಾವೇನೇ ಮಾತಾಡಿರೋನು ಕೆಟ್ಟರಂಗೆ ಕಾಣ್ತೀವಿ ನಾವು. ಅದಕ್ಕೆ ಒಂದ್ ಸ್ವಲ್ಪ ದಿನ ಏನು ಮಾತಾಡಕ್ ಹೋಗ್ಬೇಡ ಕಣ್ಣೇತ್ರ. ನಾನು ಅದಕ್ಕೇನೆ ಏನು ಮಾತಾಡ್ದಂಗೆ ಸುಮ್ಮನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ನಮ್ ಟೈಮನು ಬರುತ್ತೆ ಅಂತ ಕಾಯ್ತಾ ಇದೀನಿ ನಾನು. ಹ್ಞೂ ಕಣೆ ಗೌರಿ, ನೀನ್ ಹೇಳೋದು 100% ಸತ್ಯವಾದ ಮಾತು. ನಮಗೂ ಒಂದಲ್ಲ ಒಂದ್ ಟೈಮು ಬಂದೇ ಬರುತ್ತೆ. ಅವಾಗ ನೋಡ್ಕೊಂಬನಿ ಹೇಳಿ ಇವ್ರನ್ನ ಎಲ್ಲಾರ್ನು. ಸರಿ ಕುಕ್ಕ, ನನ್ ಗಂಡ ನಿಂಬೆಣ್ ತರಕ್ ಹೋಗ್ಯವನೆ, ಶರ್ಬತ್ ಮಾಡ್ತೀನಿ, ಕುಡ್ದು ಹೋಗಿವೆಂತೆ ನೀನು. ನಮ್ಮ ಅಮ್ಮನ ಇವಾಗಲೇ ಹೋಗ್ತೀನಿ ಅಂತ ಹೊರಟೈತಿ, ನಾಳೆಗೆ ಹೋಗಿವೆಂತೆ ಅಂತ ಅಂದ್ರೆ ಇವ್ರತಾಗಿಂತ ಮಾತೆಲ್ಲ ಕೇಳ್ಕೊಂಡು ಹೆಂಗಿಲ್ಲಿರೋಣ ಅಂತ ಹೇಳಿ ಈಗಲೇ ಹೋಗ್ತೀನಿ ಅಂತ ಕುಕ್ಕಣೈತಿ. ಅದಕ್ಕೆ ನಾನು ಒಂದಿಟ್ಟು ಶರ್ಬತ್ ಮಾಡ್ಕೊಡ್ತೀನಿ, ಕುಡ್ದು ಹೋಗಿವೆಂತೆ ಅಂತಂದೆ. ಅದಕ್ಕೆ ಐತಿ, ಇಲ್ಲ ಇಟಚ್ಗೆ ಹೋಗಿರೋದು ನಮ್ಮ ಅಮ್ಮಯ್ಯ. ಹ್ಞೂ ಹೇಳತ್ರ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ಯಾರಿಗೆ ತಾನೇ ಇರಕ್ ಮನಸ್ಸು ಬರುತ್ತೆ ಹೇಳು? ಸುಮ್ಮನೆ ಹೋಗಕ್ಕ ನೀನು, ಇರಕ್ ಹೋಗ್ಬೇಡ. ಇದ್ರೆ ನೀವೇ ಸದ್ರ ಆಗ್ತೀರಾ ಇವ್ರತಾಗೆ. ನೀವಿಬ್ರು ಮಾತಾಡ್ತಾ ಕುಕ್ಕಂಡಿರ್ರಿ, ನಾನು ಹೋಗಿ ಸಕ್ಕರೆನೋ ನೀರುನು ಮಾಗೋಯ್ತಾ ಇರ್ತೀನಿ. ನಿಂಬೆಣ್ಣು ತೊತ್ತ ನನ್ ಗಂಡ ಶರ್ಬತ್ ಮಾಡಿ ತಗೊಂಬರ್ತೀನಿ. ಏಮ ಕುಕ್ಕಂಡಿರು, ಮಾಡ್ಕೊಂಬರ್ತೀನಿ ಬ್ಯಾಗ್ ಒಳಕಿಕ್ಕಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.